ಹಾಳು ಮಾಡ್ಲಿಕ್ಕೆ ಕರ್ಕೊಂಡ್ ಬಂದಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಇವತ್ತು ಫೈನಲ್ ಆಗುತ್ತೆ. ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಒಂದೆರಡು ದಿನಗಳಲ್ಲಿ ಎರಡನೇ ಪಟ್ಟಿ ಘೋಷಣೆಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ಇವತ್ತು ಆಲ್ಮೋಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆಗಳಿದೆ. ದೆಹಲಿಯಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಚುನಾವಣಾ ಸಮಿತಿ ನಡೆಯುತ್ತೆ. ಈ ಒಂದು ಚುನಾವಣಾ ಸಮಿತಿಯ ಸಭೆಯಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಸಭೆಗೆ ಕೆಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಅವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್ ಅವರು, ಮತ್ತೊಂದು ಕಡೆ ಪರಮೇಶ್ವರ್ ಅವರು ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರುಗಳು ಕೂಡ ಇವತ್ತು ರಾಜ್ಯದಿಂದ ದೆಹಲಿ ಕಡೆಗೆ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಚುನಾವಣಾ ಸಮಿತಿಯ ಸಭೆ ನಡೆಯುತ್ತೆ. ಸೊ ಕೈ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ಮುಂದಾಗಿದೆ. ಸೊ ಇನ್ನೆರಡು ದಿನಗಳಲ್ಲಿ ಆಲ್ಮೋಸ್ಟ್ ಫೈನಲ್ ಪಟ್ಟಿ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಬಿಜೆಪಿಯವರು ಅಭ್ಯರ್ಥಿಗಳ ಹಾಕಿದ ಮೇಲೆ ಹಾಕೋಣ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಲೆಕ್ಕಾಚಾರ ಇದೆ. ಕೈಪಾಳೆಯದ್ದು ನೋಡಬೇಕು. ನೋಡಿ, ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅನ್ನ ಸಿಎಂ ಮಾಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದ್ರೆ ನೀವು ಸಿಎಂ ಆಸೆಯನ್ನ ಕೈ ಬಿಡ್ತೀರಾ? ಇಂತಹ ಪ್ರಶ್ನೆಗೆ ಖಾಸಗಿ ವಾಹಿನಿಯೊಂದಕ್ಕೆ ಉತ್ತರ ಕೊಟ್ಟಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಇಂತಹ ನಿರ್ಧಾರವನ್ನ ಕೈಗೊಳ್ಳಲ್ಲ ಅಂತ ಹೇಳಿದ್ರು. ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡಿಬೇಕು, ಹೈಕಮಾಂಡ್ ತಾನಾಗಿ ನಿರ್ಧಾರವನ್ನ ಕೈಗೊಳ್ಳಲ್ಲ, ಈ ಹೊಸದಾಗಿ ಆಯ್ಕೆಯಾದ ಶಾಸಕರ ಅಭಿಪ್ರಾಯದ ಆಧಾರದಲ್ಲಿ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಜನರ ನಾಡಿ ಮಿಡಿತವೇ ಪಕ್ಷದ ನಾಡಿ ಮಿಡಿತ ಅಂತ ಹೇಳಿರುವಂತಹ ಸಿದ್ದರಾಮಯ್ಯ ಯಾರು ಬೇಕಾದ್ರೂ ಸಿಎಂ ಸ್ಥಾನದ ಆಕಾಂಕ್ಷಿ ಆಗಬಹುದು ಅಂತಂದ್ರು. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ, ಡಿಕೆ ಶಿವಕುಮಾರ್ ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಯಾರೇ ಸಿಎಂ ಸ್ಥಾನದ ಆಸೆ ಹೊಂದಿದ್ರೆ ಅದನ್ನ ವ್ಯಕ್ತಪಡಿಸಿದ್ರೆ ಅದೇನ್ ತಪ್ಪಲ್ಲ ಅಂತ ಅಂದ್ರು. ಜೊತೆಗೆ ಹೊಸದಾಗಿ ಆಯ್ಕೆಯಾದ ಶಾಸಕರು ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ತಾರೆ. ಇದರ ಆಧಾರದ ಮೇಲೆ ಅಂತಿಮವಾಗಿ ಸಿಎಂ ಯಾರಾಗಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂದ್ರು ಸಿದ್ದರಾಮಯ್ಯನವರು. ನೋಡಿ, ಹೈಕಮಾಂಡ್ ತಾನಾಗೆ ನಿರ್ಧಾರವನ್ನ ಕೈಗೊಳ್ಳಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಸಿದ್ದರಾಮಯ್ಯನವರು ಹೇಳ್ತಾರೆ. ನಾವು ಪ್ರಜಾಸತ್ತಾತ್ಮಕವಾಗಿ ಮುನ್ನಡಿಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳ್ತಾರೆ. ಸಿಎಂ ಆಗುವಂತಹ ಆಸೆ ನನಗೂ ಇದೆ, ಈ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಬಾರಿ ನಾನು ಕಿಂಗ್ ಆಗ್ತೇನೆ, ಅದನ್ನ ತಪ್ಪಿಸೋದಕ್ಕೆ ಆಗಲ್ಲ. ಈ ಬಾರಿ 100ರಿಂದ 120 ಸೀಟ್ಗಳನ್ನ ನಾವು ಗೆದ್ದೇ ಗೆಲ್ತೇವೆ. ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿರೋದು ಯಾರಪ್ಪ ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಸೊ ಆಶಾಭಾವನೆ ಒಳ್ಳೇದೆ. ಸೊ ಅವ್ರು ಹೇಳೋ ಪ್ರಕಾರ ಈ ಬಾರಿ ನಾವೇ ಅಧಿಕಾರದ ಗದ್ದುಗೆಯನ್ನ ಹಿಡಿಯೋದು, ಈ ಬಾರಿ 100ರಿಂದ 120 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡೂ ಕೂಡ 60ರಿಂದ 70 ಸೀಟ್ ತಲುಪಲ್ಲ ಅವೆರಡು ಪಕ್ಷಗಳು. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಮುಖ್ಯಮಂತ್ರಿಗಳ ಕೋಟಾ ದೊಡ್ಡದಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಕಾಲೆಳೆಯೋ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನಲ್ಲಿ ಮುಖ್ಯಮಂತ್ರಿಗಳದ್ದು ಕೋಟೆ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ, ಅದರಿಂದ ಅವ್ರ ಪಕ್ಷದ ತೀರ್ಮಾನ ಅದು. ನಾವೇನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ನಂಬರ್ಸ್ ಬೇಕಲ್ಲ, ನಂಬರ್ಸ್ ಬಂದ ಮೇಲೆ ತಾನೇ ಅವೆಲ್ಲ ಪ್ರಶ್ನೆ ಬರೋದು. ಆಗ ಚರ್ಚೆ ಮಾಡೋಣ ಬನ್ನಿ. ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡು 60-70 ಮೇಲೆ ಕ್ರಾಸೇ ಆಗಲ್ಲ. ಬನ್ನಿ ಕಿಂಗ್ ಮೇಕರ್ ಅಲ್ಲ. 100, 120, 115 ಸೀಟ್ ನಾನ್ ಕ್ರಾಸ್ ಬಂದ್ರೆ ಕಿಂಗ್ ಆಗ್ತಾರೆ ಸರ್. ಈ ವರ್ಷ ಕಿಂಗ್ ಆಗಿದ್ರೆ ಯಾರು? ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳದ್ದು ಕೋಟೆ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ, ಅದರಿಂದ ಅವ್ರ ಪಕ್ಷದ ಈಗ ಒಂದು